ಚರ್ಚ್ನಲ್ಲಿದ್ದಂತಹ ಇತರೆ ಪಾದ್ರಿಗಳು ಕೊಟ್ಟ ಮಾಹಿತಿ ಮತ್ತು ಸೂಟ್ ಕೇಸ್ ಮೇಲಿದ್ದಂತಹ ಆ 2 ಫಿಂಗರ್ ಪ್ರಿಂಟ್ಸ್ಗಳು ಇವೆರಡು ಯಾವುದು ಅಂತ ಹೊರಟ ಪೊಲೀಸರಿಗೆ ಈ ಒಂದು ಪ್ರಕರಣ ಎಷ್ಟು ಜಟಿಲ ಅನ್ನೋದು ಗೊತ್ತಾಗುತ್ತೆ. ಸಾವಿರಾರು ಜನ ಮನೆಗಳ್ಳರನ್ನ ಎನ್ಕ್ವೈರಿ ಮಾಡೋ ಪೊಲೀಸರು ಥಾಮಸ್ ಮರ್ಡರ್ ಕೇಸನ್ನು ಬಿಟ್ಟು ಬೇರೆ ಯಾವ್ಯಾವುದೋ ಕೇಸುಗಳನ್ನು ಪತ್ತೆ ಹಚ್ಚಿದ್ರು. ಫಾದರ್ ಕೆ.ಜೆ. ಥಾಮಸ್ ಅವರ ಸೂಟ್ ಕೇಸ್ ಮೇಲೆ ದೊರೆತಿದ್ದಂಥ ಆ ಇಬ್ಬರ ಬೆರಳು ಮುದ್ರೆಗಳು ಯಾರವು ಅನ್ನೋದನ್ನು ಪೊಲೀಸರು ಖಚಿತಪಡಿಸಿಕೊಳ್ಳೋದಕ್ಕೆ ಮುಂದಾದರು. ಬಾತ್ಮೀದಾರರಿಂದ ಮಾಹಿತಿ ಪಡೆಯೋದಕ್ಕೆ ಮುಂದಾದಂಥ ಪೊಲೀಸರು ಯಶವಂತಪುರ ಸುತ್ತಮುತ್ತಲಿನ ಮನೆಗಳ್ಳರನ್ನ ವಿಚಾರಣೆಗೊಳಪಡಿಸಲಾಯಿತು. ಅವರ ಫಿಂಗರ್ ಪ್ರಿಂಟ್ಗಳನ್ನು ಚರ್ಚಿನಲ್ಲಿ ದೊರೆತ ಫಿಂಗರ್ ಪ್ರಿಂಟ್ ಜೊತೆ ಹೋಲಿಕೆ ಮಾಡಲಾಯಿತು. ಯಾವುದೂ ತಾಳೆಯಾಗಲಿಲ್ಲ. ಬೆಂಗಳೂರಿನಲ್ಲಿರೋ ಮನೆಗಳ್ಳರನ್ನೆಲ್ಲ ರೌಂಡ್ ಅಪ್ ಮಾಡಲಾಯಿತು. ಆ ಎಲ್ಲ ಕಳ್ಳರ ಫಿಂಗರ್ ಪ್ರಿಂಟ್ಗಳನ್ನು ತಾಳೆ ಮಾಡಿ ನೋಡಲಾಯಿತು. ನೋ ಯೂಸ್. ಇದೇ ಸಂದರ್ಭದಲ್ಲಿ ಬೆಂಗಳೂರು ಪೊಲೀಸರಿಗೆ ಮಹತ್ವದೊಂದು ಮಾಹಿತಿ ಒಬ್ಬ ಮನೆಗಳ್ಳನಿಂದ ಗೊತ್ತಾಗುತ್ತೆ. ಕೇರಳ ಮೂಲದ ಒಬ್ಬ ಮನೆಗಳ್ಳ ಇತ್ತೀಚೆಗೆ ಪಾದ್ರಿ ಕೊಲೆ ನಡೆದ ಬಳಿಕ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ. ಆತನನ್ನು ಬೆನ್ನತ್ತಿದ ಪೊಲೀಸ್ ಪಡೆ ಕೇರಳಕ್ಕೂ ಭೇಟಿ ಕೊಟ್ಟು ಆತನನ್ನು ಹಿಡಿದು ತರ್ತಾರೆ. ನಾದಿನಿಯನ್ನೇ ಕೊಲೆಗೈದಿದ್ದ ಹಂತಕನಿಗಾಗಿತ್ತು ಜೀವಾವಧಿ ಶಿಕ್ಷೆ. ಒಬ್ಬ ಮನೆಗಳ್ಳ ಮತ್ತೊಬ್ಬ ಮನೆಗಳ್ಳನ ಬಳಿ ಹೀಗೆ ಹೇಳಿರ್ತಾನೆ, ಪೊಲೀಸರಿಗೆಲ್ಲಿ ಮರ್ಡರ್ ಮಾಡಿರೋನ್ನ ಹಿಡಿಯೋಕ್ಕಾಗುತ್ತೆ, ನನ್ನನ್ನು ನೋಡು, ನಾನು ಹೇಗೆ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದೀನಿ ಅಂತ. ಈ ಮಾಹಿತಿಯನ್ನ ಆ ಮನೆಗಳ್ಳ ಬೆಂಗಳೂರು ಪೊಲೀಸರಿಗೆ ಕೊಡ್ತಾನೆ. ಜೊತೆಗೆ ಆ ಕಳ್ಳನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾನೆ. ಎಷ್ಟು ಸಾಕಾಗಿತ್ತು ಬೆಂಗಳೂರು ಪೊಲೀಸರಿಗೆ ಆತನನ್ನ ಹಿಡಿಯೋದಕ್ಕೆ. ಆತನೇ ಬಾಬು. ಕೇರಳ ಮೂಲದ ಬಾಬು 10 ವರ್ಷಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಬಂದು ನೆಲೆಸಿರ್ತಾನೆ. ಅಲ್ಲಿ ತನ್ನ ನಾದಿನಿಯನ್ನೇ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿರ್ತಾನೆ. ಸ್ವಂತ ತಮ್ಮನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿರ್ತಾನೆ. ಆ ಕೇಸಲ್ಲಿ ಬಾಬುವಿಗೆ ಕೇರಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು. 3 ವರ್ಷಗಳ ಕಾಲ ಜೈಲಿನಲ್ಲಿದ್ದಂಥ ಬಾಬು ಜಾಮೀನಿನ ಮೇಲೆ ಹೊರಬಂದಿದ್ದ. ಆ ಬಳಿಕ ನ್ಯಾಯಾಲಯ ಬಾಬುವಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸುತ್ತೆ. ಶಿಕ್ಷೆ ಪ್ರಕಟವಾದ ಬಳಿಕ ಕೇರಳದಿಂದ ತಲೆ ತಪ್ಪಿಸಿಕೊಂಡಿದ್ದಂಥ ಬಾಬು ಪಾದ್ರಿ ವಿಚಾರಣೆ ವೇಳೆ ತನ್ನ ರಾದ್ಧಾಂತವನ್ನೆಲ್ಲ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದ. ಬಾಬುವನ್ನ ಕೇರಳ ಪೊಲೀಸರಿಗೆ ಒಪ್ಪಿಸಿದ ಬೆಂಗಳೂರು ಪೊಲೀಸರು ತಮಗೆ ಬಂದಂಥ ಮತ್ತೊಂದು ಮಾಹಿತಿಯನ್ನ ಬೆನ್ನು ಹತ್ತಿ ಹೋಗ್ತಾರೆ. ಮರೆಯಾಗಿ ಹೋಗಿದ್ದ ಮತ್ತೊಂದು ಕೇಸ್ ಪತ್ತೆ. ಪಾದ್ರಿ ಕೊಲೆ ಪ್ರಕರಣವನ್ನು ಪತ್ತೆ ಮಾಡೋದಕ್ಕೆ ಹೋದಂತಹ ಪೊಲೀಸರಿಗೆ ಮತ್ತೊಂದು ಕ್ಲೂ ದೊರೆಯುತ್ತೆ. ಮಲ್ಲೇಶ್ವರಂನಲ್ಲಿದ್ದಂಥ ಒಬ್ಬ ಚಪ್ಪರ್ ಮೇಲೆ ಪೊಲೀಸರಿಗೆ ಅನುಮಾನ ಉಂಟಾಗುತ್ತೆ. ಅವನು ಇದ್ದಕ್ಕಿದ್ದಂತೆ ಬೆಂಗಳೂರು ಬಿಟ್ಟಿದ್ದ. ಅವನು ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಪೊಲೀಸರಿಗೆ ಸಿಕ್ಕಿಬೀಳ್ತಾನೆ. ಅವನಿಗೂ ಫಾದರ್ ಮರ್ಡರ್ ಕೇಸ್ಗೂ ಯಾವುದೇ ಸಂಬಂಧ ಇರೋದಿಲ್ಲ. ಆದರೆ ಅವನು ಮತ್ತೊಂದು ಕೊಲೆ ಪ್ರಕರಣದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟ. ಬಾಣಸವಾಡಿಯ ಮರ್ಡರ್ ಕೇಸ್. ಫಾದರ್ ಮರ್ಡರ್ ಕೇಸ್ ತನಿಖೆಯಲ್ಲಿ ಆ ಚಪ್ಪರ್ ಪೊಲೀಸರಿಗೊಂದು ಮಾಹಿತಿ ಕೊಟ್ಟಿದ್ದ. 2012ರಲ್ಲಿ ಬಾಣಸವಾಡಿಯಲ್ಲಿ ಮುಚ್ಚಿ ಹೋಗಿದ್ದಂತಹ ಕೊಲೆ ಪ್ರಕರಣವೊಂದರಲ್ಲಿ ಆರೋಪಿಯಾಗಿದ್ದಂಥ ನಾಗರಾಜ್ ಎಂಬಾತನ ಹೆಸರನ್ನ ಬಾಯ್ಬಿಡ್ತಾರೆ. ಆ ನಾಗರಾಜನನ್ನ ಎತ್ತಾಕೊಂಡು ಬಂದ ಪೊಲೀಸರು ಫಾದರ್ ಮರ್ಡರ್ ಕೇಸಲ್ಲಿ ಏನಾದರೂ ಸುಳಿವು ಸಿಗಬಹುದಾ ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಬಾಣಸವಾಡಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಂತಹ ಕೊಲೆ ಪ್ರಕರಣವೊಂದರ ಬಗ್ಗೆ ಮಾಹಿತಿ ಕೊಡ್ತಾನೆ. ಪತ್ನಿಯೇ ಪತಿಯನ್ನ ಕೊಲೆ ಮಾಡಿದ್ದ ಕೇಸ್, ಮಣ್ಣಲ್ಲಿ ಮರೆಯಾಗಿದ್ದ ಪ್ರಕರಣ. 2012ರ ಜುಲೈ 27ರಂದು ಬಾಣಸವಾಡಿಯ ಕಾಚರಕನಹಳ್ಳಿ ಸುರೇಶ್ ಅನ್ನುವಾತ ತಾನು ವಾಸವಾಗಿದ್ದಂಥ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರ್ತಾನೆ. ಪತ್ನಿ ಲಕ್ಷ್ಮಿಯೇ ಖುದ್ದು ಮುಂದೆ ನಿಂತು ಗಂಡನ ಅಂತಿಮ ಕಾರ್ಯಗಳನ್ನು ಪೂರೈಸಿರ್ತಾಳೆ. ಆದರೆ ಅಲ್ಲಿ ನಡೆದದ್ದೇ ಬೇರೆ ಅನ್ನೋದು ಪೊಲೀಸರಿಗೆ ತಗಲಾಕೊಂಡಿದ್ದಂಥ ನಾಗರಾಜ್ ಬಾಯ್ಬಿಡ್ತಾನೆ. ಲಕ್ಷ್ಮಿ ಮತ್ತು ಕಿರಣ್ ನಡುವೆ ಇದ್ದಂಥ ಅನೈತಿಕ ಸಂಬಂಧವೇ ಆ ಕೊಲೆಗೆ ಕಾರಣವಾಗಿತ್ತು. ಆ ಕೇಸಲ್ಲಿ ಲಕ್ಷ್ಮಿಯೇ ಪ್ರಮುಖ ಆರೋಪಿಯಾಗಿರ್ತಾಳೆ. ಕಿರಣ್, ಲಕ್ಷ್ಮಿ, ನಾಗರಾಜ್ ಮತ್ತು ಮಹೇಶ್ ಅನ್ನುವಂಥ 4 ಜನರು ಸೇರಿ ಸುರೇಶ್ನನ್ನ ಕತ್ತು ಹಿಸುಕಿ ಕೊಲೆ ಮಾಡಿರ್ತಾರೆ.
ಅಷ್ಟು ಜನ ಆರೋಪಿಗಳನ್ನು ಬಂಧಿಸಿದಂಥ ಪೊಲೀಸರು ಆ ಎಲ್ಲ ಆರೋಪಿಗಳನ್ನು ಬಾಣಸವಾಡಿ ಪೊಲೀಸರಿಗೆ ಒಪ್ಪಿಸ್ಬರ್ತಾರೆ. ಪತ್ತೆ ಆದವು ಹಲವು ಪ್ರಕರಣಗಳು. ಹೀಗೆ ಪಾದ್ರಿ ಕೇಸ್ ಬರ್ತಾ ಬರ್ತಾ ಎಷ್ಟು ಜಟಿಲವಾಗುತ್ತೆ ಅಂದರೆ ಒಂದು ಹಂತದಲ್ಲಿ ಪೊಲೀಸರು ತಮಗೆ ಬರುವಂತಹ ಒಂದು ಸಣ್ಣ ಮಾಹಿತಿಯನ್ನು ನಿರ್ಲಕ್ಷಿಸೋದಕ್ಕೆ ಮುಂದಾಗೋದಿಲ್ಲ. ಇಂಥದ್ದೇ ಹಲವಾರು ಮಾಹಿತಿಗಳನ್ನು ಬೆನ್ನಹತ್ತಿದಂಥ ಪೊಲೀಸರಿಗೆ ಚಾಮರಾಜನಗರ, ಚನ್ನಪಟ್ಟಣ, ಕುಮಾರಸ್ವಾಮಿ ಲೇಔಟ್ ಮತ್ತು ರಾಮನಗರಗಳಲ್ಲಿ ಹಲವಾರು ಜನ ಮನೆಗಳ್ಳತನ ಮಾಡಿ ತಲೆಮರೆಸಿಕೊಂಡಿದ್ದಂಥ ಕುಖ್ಯಾತ ದರೋಡೆಕೋರರ ಗ್ಯಾಂಗ್ ಒಂದರ ಜಾಲವನ್ನು ಭೇದಿಸ್ತಾರೆ. ಆ ಖದೀಮರಿಂದ 20 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆದರೆ ಫಾದರ್ ಥಾಮಸ್ ಕೇಸ್ಗೆ ಸಂಬಂಧಿಸಿದ ಹಾಗೆ ಮಾತ್ರ ಯಾವುದೇ ಒಂದು ಸಣ್ಣ ಕ್ಲೂ ಕೂಡ ಇರೋದಿಲ್ಲ.